ಈಗಾಗಲೇ ಶೀಲಾ ಅವರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಡ ಕುಟುಂಬವನ್ನ ಬೀದಿಗೆ ತಂದಿದ್ದಾರೆ, ನಮಗೆ ಏನೂ ಕೂಡ ಇಲ್ಲ, ಆಸ್ತಿ ಪಾಸ್ತಿ ಎಲ್ಲವನ್ನ ಕೂಡ ಕಳೆದುಕೊಂಡಿದ್ದೀವಿ. 6 ವರ್ಷದ ಹಿಂದೆ ನನ್ನ ಗಂಡನನ್ನ ಕಳೆದುಕೊಂಡೆ, ಮಕ್ಕಳು 3 ತಿಂಗಳಿದ್ವು, ನನಗೆ ಏನು ಕೂಡ ಆರೋಪ ಮಾಡೋದಕ್ಕೆ ನನಗೇನು ಗೊತ್ತಿರಲಿಲ್ಲ, ಸಾಧ್ಯವಾಗಿರ್ಲಿಲ್ಲ. ಈಗಲಾದ್ರೂ ಕೂಡ ಅವ್ರು ಮಾಡಿರುವಂತ ಮೋಸವನ್ನ ಅರಿತುಕೊಂಡು ಏನಾದ್ರೂ ಸಹಾಯ ಮಾಡ್ತಾರೆ ಅಂತಂದ್ರೆ ಅದ್ರ ಬಗ್ಗೆ ಕೂಡ ಗಮನ ಹರಿಸ್ತಾ ಇಲ್ಲ. ಸರ್ಕಾರದ ಗಮನಕ್ಕೆ ತಂದ್ರೂ ಕೂಡ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಕೋರ್ಟ್ ಮುಖಾಂತರವಾಗಿ ಹೇಳಿದ್ರು ಕೂಡ ಇವೆಲ್ಲವೂ ನೋಡ್ತಾ ಇದ್ರೆ ನಮಗೆ ಮೋಸ ಆಗಿದೆ, ದಯವಿಟ್ಟು ನಮಗೆ ಇದರಿಂದ ನ್ಯಾಯ ಕೊಡಿಸಿ ಅಂತ ಈಗ ಶೀಲಾ ಅವರು ಬಂದಿರುವಂತದ್ದು. ಅಂದ್ರೆ ಒಮ್ಮೆ ಮಾತ್ರ ನಮಗೆ ಹಣವನ್ನ ಕೊಟ್ಟಿದ್ದಾರೆ 10 ಲಕ್ಷ ರೂಪಾಯಿ. ಆದ್ರೆ ಇಲ್ಲಿ ನಮಗೆ ವಂಚನೆ ಆಗಿರುವಂತದ್ದು ಸುಮಾರು 5 ಕೋಟಿ ರೂಪಾಯಿಗಳಷ್ಟು ಆಗಿದೆ. ನನ್ನ ಗಂಡ ಇದೇ ಚಿಂತೆಯಲ್ಲಿ ತೀರ್ಕೊಂಡ್ರು ಎನ್ನುವ ಮುಖಾಂತರವಾಗಿ ಬೇಸರವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಈಗಾಗಲೇ ಸ್ಟಾರ್ ಚಂದ್ರು ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಂಡ್ಯ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಚುರುಕು ಖಾಲಿ ಚಕ್ರ ಕಟ್ಟಿಕೊಂಡ ರೀತಿಯಲ್ಲಿ ಇಡೀ ಕ್ಷೇತ್ರ ದರ್ಶನವನ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಆಪಾದನೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ರೀತಿ ಕುತೂಹಲ, ಇಷ್ಟು ದಿನ ಹೇಗಿದ್ರಪ್ಪ 6 ವರ್ಷ ಅಂತ ಹೇಳ್ತಾರೆ, ಈಗ ಚುನಾವಣೆಯ ಸಂದರ್ಭದಲ್ಲಿ ಬೇಕಿತ್ತ ಇವೆಲ್ಲ ಹೈಡ್ರಾಮಾ ಹಾಗೆ ಹೀಗೆ ಅಂತ. ಸಾಕಷ್ಟು ಜನಕ್ಕೆ ಕಷ್ಟ ಅನುಭವಿಸ್ತವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ನಾನು ಅಲ್ದು ಸಾಕಾಗೋಯ್ತು, ಚಿಕ್ಕ ಮಕ್ಳನ್ನ ಇಟ್ಕೊಂಡು ನಾನು ಎಲ್ಲಿಗೆ ಹೋಗ್ಬೇಕು ನೀವೇ ಹೇಳಿ ಅಂತ ಶೀಲಾ ಅವರು ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ಇದಕ್ಕೆ ಸ್ಟಾರ್ ಚಂದ್ರ ಅವರು ಏನ್ ಹೇಳ್ತಾರೆ ಅನ್ನುವಂಥದ್ದೇ ಸದ್ಯಕ್ಕೆ ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಮಂಡ್ಯ ಲೋಕ ಕದನದಲ್ಲಿ ಕುಮಾರಸ್ವಾಮಿ ಅವರನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟು ನಿಂತಿದ್ದಾರೆ. ಆದ್ರೆ ಒಂದು ರೀತಿಯಾಗಿ ಬೇಸರ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಈ ಗುತ್ತಿಗೆ ಅನ್ನುವಂತಹ ವಿಚಾರ ಸಾಕಷ್ಟು ಜನರ ಜೀವನದಲ್ಲೂ ಕೂಡ ಆಟ ಆಡಿದೆ. ಮತ್ತೊಬ್ರು ವಂಚನೆಗೊಳಗಾದಂತಹ ಕುಮಾರ್ ಅವರು ನಮ್ಮೊಟ್ಟಿಗಿದ್ದಾರೆ, ಬನ್ನಿ ಅವರನ್ನ ಮಾತಾಡ್ಸೋಣ. ಕುಮಾರ್ ಅವರೇ ಹೇಳಿ, ನಿಮ್ಗೆ ಯಾವ ತರ ಮೋಸ ಆಗಿದೆ? ಮೇಡಮ್, ಆಕ್ಚುಲಿ ಈಗ ಶೀಲಾ ಅವ್ರು ಮಾತಾಡೋದ ಕೇಳಿಸ್ಕೊಂಡೆ, ಅವರು ಒಂದು ಪೇಮೆಂಟ್ ಅವ್ರಿಗೆ ಅವರು 2013 ಅಗ್ರಿಮೆಂಟ್ ಮಾಡ್ಕೊಂಡು ಕೆಲಸ ಮಾಡಿದ್ದಾರೆ. 13ರಲ್ಲಿ ಅವರು 2013ರಲ್ಲಿ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ 5 ಕೋಟಿದು. ಅವ್ರಿಗೆ ಮತ್ತೆ ಪುಟ್ಟರಾಜು ಅವ್ರಿಬ್ರು ಸೇರಿ ಜೊತೆಲಿ ಮಾಡಿದ್ದಾರೆ. ಬಟ್ ಇಬ್ರಿಗೂ ಸಪರೇಟ್ 5 ಕೋಟಿ ಕೆಲಸ ಮಾಡ್ಕೊಟ್ಟಿದ್ದಾರೆ. ಅವ್ರು ಹೇಳೋ ಪ್ರಕಾರ ಇಬ್ರು 8 ಕೋಟಿ ಕಂಪ್ಲೀಟ್ ಆಗಿದೆ. ಅದರಲ್ಲಿ 8 ಕೋಟಿ ಪ್ರೋಗ್ರೆಸ್ ಮಾಡಿದ್ದಾರೆ. ಸರ್ ಏನ್ ಗುತ್ತಿಗೆ ಸರ್ ಇದು? ಏನ್ ಗುತ್ತಿಗೆ ಮೇಡಮ್? ಅದು ಅವರು ಒಂದು ಸಬ್ ಕಾಂಟ್ರಾಕ್ಟ್ ವರ್ಕ್ ನ ಮಂಡ್ಯ ನಗರಸಭೆದು ನಗರೋತ್ಥಾನ ಫೇಸ್ 2 ಅಂತ 50 ಕೋಟಿದು ಮಂಡ್ಯದಲ್ಲಿ ಒಂದು, ಮೈಸೂರು ಜಿಲ್ಲೆ ಒಂದು, ಚಾಮರಾಜನಗರ ಜಿಲ್ಲೆ. ಕುಮಾರ್ ಅವರೇ ಕೇಳಿಸ್ತಿಲ್ಲ ನಿಮ್ಮ ಧ್ವನಿ. ಐ ಥಿಂಕ್ ನೆಟ್ವರ್ಕ್ ಸಮಸ್ಯೆ ಅನ್ಸುತ್ತೆ. ಅವರನ್ನ ಮತ್ತೆ ಸಂಪರ್ಕಿಸೋಣ. ಸದ್ಯಕ್ಕೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಕರೆ ಕಟ್ ಆಗಿದೆ. ಈಗ ಗುತ್ತಿಗೆ ಕೆಲಸ ಅಂದಮೇಲೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಕಾಮಗಾರಿ ವಿಚಾರವಾಗಿ. ಅದು ಚರಂಡಿ ವ್ಯವಸ್ಥೆನಾ ಅಥವಾ ರಸ್ತೆನಾ ಅಥವಾ ಬೇರೆ ಬೇರೆ ವಿಚಾರನ, ಕಾಂಟ್ರಾಕ್ಟ್ ಯಾವ ತರ ತೆಗೆದುಕೊಂಡಿರ್ತಾರೆ ಏನು ಅನ್ನುವಂಥದ್ದನ್ನ ಸ್ವಲ್ಪ ಬಿಡಿಸಿ ಹೇಳಬೇಕಾಗುತ್ತೆ. ಯಾಕಂದ್ರೆ 5 ಕೋಟಿ ಅಂತಂದ್ರೆ ಸುಮ್ಮನೆ ಅಲ್ಲ, ಅದು ಸ್ಮಾಲ್ ಅಮೌಂಟ್ ಅಂತೂ ಅಲ್ವೇ ಅಲ್ಲ. 5 ಕೋಟಿ ಹಣವನ್ನ ಹೊಂದಿಸಬೇಕು ಅಂತ ಹೇಳ್ಬಿಟ್ಟು ಶ್ರೀನಿವಾಸ್ ಅವರು ಜಮೀನನ್ನ ಮಾರಿದ್ದಾರೆ, ಸೈಟ್ ಮಾರಿದ್ದಾರೆ, ತಮ್ಮ ಬಳಿ ಇದ್ದಂತ ಆಸ್ತಿ ಎಲ್ಲ ಮಾರಿದ್ದಾರೆ, ಚಿನ್ನವನ್ನ ಮಾರಿದ್ದಾರೆ ನನ್ನ ಗಂಡ ಅಂತ ಶೀಲಾ ಅವರು ತಮ್ಮ ನೋವನ್ನ ತೋಡ್ಕೊಂಡ್ರು. ಈಗ 5 ಕೋಟಿ ಅಂತ ಅಂದ್ಮೇಲೆ ಇಬ್ರು ಕೂಡ, ಈಗ ಪುಟ್ಟರಾಜ್ ಅವರಾಗಿರ್ಬೋದು, ಹಾಗೆ ಮತ್ತೊಂದ್ ಕಡೆ ಶೀಲಾ ಅವರ ಪತಿ ಶ್ರೀನಿವಾಸ್ ಕೂಡ ಆಗಿರಬಹುದು, ಒಂದ್ ರೀತಿ ಬೇಸರ ಆಗೇ ಆಗುತ್ತೆ. ಮತ್ತೆ ಕುಮಾರ್ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕುಮಾರ್ ಅವರೇ ಹೇಳಿ, ಹೇಳ್ತಾ ಇದ್ರಿ. ಮೇಡಮ್, 5 ಕೋಟಿ ವರ್ಕ್ ನ ಸಪರೇಟ್ ಆಗಿ ಪುಟ್ಟರಾಜುಗೊಂದು ಶ್ರೀನಿವಾಸಗೊಂದು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ. ಅದರಲ್ಲಿ ಅವರು 4 ಕೋಟಿ ಕಂಪ್ಲೀಟ್ ಮಾಡಿದ್ದಾರೆ. 2013 ಅಲ್ಲಿ ಅವ್ರಿಗೆ ಅಗ್ರಿಮೆಂಟ್ ಮಾಡಿದ್ದಾರೆ. ಅವರು 14 ಅಥವಾ 15 ಅಲ್ಲಿ ಕೆಲಸ ಕಂಪ್ಲೀಟ್ ಮಾಡಿದ್ದಾರೆ. ಸೈಮಲ್ಟೇನಿಯಸ್ ಆಗಿ ನಾನು ಮಂಡ್ಯ ನಗರೋತ್ಥಾನ ಕೆಲಸದಲ್ಲಿ ನನಗೂ 5 ಕೋಟಿ ಚಿಲ್ಲರೆ ವರ್ಕ್ ನ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ರು. ಅದಲ್ಲದೆ ನಾನು ಅಡಿಷನಲ್ ಆಗಿ ಚಾಮರಾಜನಗರ ಮತ್ತೆ ಕೊಳ್ಳೇಗಾಲ ಇದ್ರಲ್ಲೂ ಬೇರೆ ಮಾಡಿದೀನಿ. ಅವರು ಇವ್ರಿಗೆ ಏನ್ ಮಾಡಿದ್ದಾರೆ ಅಂದ್ರೆ 2 ಕೋಟಿ 70 ಲಕ್ಷನ ಅದೇ ಇವ್ರಿಗೂ ಜೊತೆ ಸೇರ್ ಮಾಡಿರೋದು. ಒಟ್ಟು 2 ಕೋಟಿ 80 ಲಕ್ಷ ಪೇಮೆಂಟ್ ಬಂದಿದೆ ಇಬ್ಬರಿಂದ. 8 ಕೋಟಿ ಸಂಬಂಧಪಟ್ಟಂಗೆ ಇಬ್ರಿಗೂ ಸೇರಿ 2 ಕೋಟಿ 80 ಲಕ್ಷ ಬಂದಿದೆ. ಇವ್ರ ಅಗ್ರಿಮೆಂಟ್ ಮೇಲೆ ಬ್ಯಾಂಕ್ ನಲ್ಲಿ ತಗೊಂಡೋಗಿ ಸೈಟ್ಗಳು ಮತ್ತೆ ಇವನ್ನೆಲ್ಲ ಇದ್ ಮಾಡಿ ಲೋನ್ ತಗೊಂಡಿದ್ದಾರೆ. ಇವ್ರು ನನಗೆ ಕಾಂಟ್ಯಾಕ್ಟ್ ಆಗುತ್ತೆ ಹೆಂಗೆ ಅಂದ್ರೆ, ಮೊದಲು ನಾನು ಆಕ್ಚುಲಿ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿರೋದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಮೇಲೆ. ಇವ್ರ ಮೇಲೆ ಯಾರೋ ಸ್ಟಾರ್ ಚಂದ್ರು ಮತ್ತೆ ಇನ್ನೊಂದಷ್ಟು ಜನ ಈ ತರ ಸರ್ಕಾರದ ಟೆಂಡರ್ಗಳಲ್ಲಿ ಇದ್ ಮಾಡಿ ಗೋಲ್ಮಾಲ್ ಮಾಡಿ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ 10 ಲಕ್ಷ ಅಂತಾರೆ, ಬರೀ 10 ಲಕ್ಷ ಕೊಟ್ಟಿದ್ದಾರೆ ಅಂತ. ಅಲ್ಲ, ಅವ್ರ ಅಕೌಂಟ್ ಅದಂದ್ರೆ ಅವ್ರಿಬ್ರು ಜೊತೆ ಮಾಡಿರೋದು. ಅವ್ರ ಗಂಡ ಮತ್ತೆ ಶೀಲಾ ಅವ್ರ ಗಂಡ ಮತ್ತೆ ಪುಟ್ಟರಾಜ್ ಅವರು ಇಬ್ರು ಸೇರಿ ಜೊತೆಲೆ ಮಾಡಿರೋದು. ಅವ್ರಿಗೆ ಕರೆಕ್ಟ್ ಆಗಿ ಹೇಳಕ್ ಬಂದಿಲ್ಲ. ಬಟ್ ಟೋಟಲ್ ಇಬ್ಬರಿಂದ 2 ಕೋಟಿ 80 ಲಕ್ಷ ಬಂದಿದೆ. ಅಂದ್ರೆ 8 ಕೋಟಿ ಔಟ್ ಆಫ್ 8 ಕೋಟಿ ವರ್ಕ್ ಅಲ್ಲಿ
ಇಬ್ರಿಗೂ ಸೇರಿ 2,80,00,000 ಬಂದಿದೆ. ಆದ್ರೆ ಅವ್ರು ಸರಿಯಾಗಿ ಗೊತ್ತಿಲ್ಲ, ಬರೀ 10 ಲಕ್ಷ ಅಂತ ಹೇಳಿದ್ದಾರೆ. ಅಲ್ಲ 10 ಲಕ್ಷ ಅಂದ್ರೆ ಇವ್ರು ಶ್ರೀನಿವಾಸ್ ಅವ್ರ ಅಕೌಂಟ್ ಬಂದಿರೋದು 10 ಲಕ್ಷ, ಅವ್ರ ಬ್ಯಾಂಕ್ ಅಕೌಂಟ್ ಬಂದಿರೋದು 10 ಲಕ್ಷ, ಇವ್ರ ಅಕೌಂಟ್ಗೆ 2,70,00,000 ಬಂದಿದೆ. ಯಾರಿಗೆ ಇನ್ನೊಬ್ರು ಪುಟ್ಟರಾಜು ಅನ್ನೋರ್ ಅಕೌಂಟ್ಗೆ. ನಾನು ಕೇಸ್ ಹಾಕಿರೋದು ಬೇರೆ, ಯಾವ್ದೋ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಹೈಕೋರ್ಟ್ ಇಂದ ಆರ್ಡರ್ ಆಗಿದೆ, ಇವ್ರ ಮೇಲೆ ಎಂಕ್ವೈರಿ ಆಗ್ಬೇಕು, ಇವರೆಲ್ಲ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಇದ್ ಮಾಡಿದ್ದಾರೆ ಅಂತ ಹೇಳಿ. ಚಂದ್ರು ಅವರಿಂದ ನಿಮ್ಗೂ ವಂಚನೆ ಆಗಿದೆ? ಹೌದೌದು, ನನ್ಗೂ ಆಗಿದೆ. ನಾನು ಅಂದ್ರೆ ಆಕ್ಚುಲಿ ಇವರು ಬರೀ ಒಂದು ಅಗ್ರಿಮೆಂಟ್ ಕೊಟ್ಟಿದ್ದಾರೆ. ಈ ಅಗ್ರಿಮೆಂಟ್ ಮೇಲೆ ನಾವು ಅವ್ರಿಗೆ ಕೇಸ್ ಮಾಡಿ ಫೈಲ್ ಮಾಡುವಷ್ಟು ಡಾಕ್ಯುಮೆಂಟ್ಸ್ ಗಳು ಕೊಟ್ಟಿಲ್ಲ ಅವರು, ಅದನ್ನ ಯಾಮಾರ್ತಿದ್ದಾರೆ. ಅಂದ್ರೆ ನಾನೊಬ್ಬರಿಗೆ ಅಲ್ಲ, ಈಗ ನಾನು ಇದನ್ನ ಮೆಸೇಜ್ ಹಾಕಿ ವಾಟ್ಸ್ಆಪ್ ಅಲ್ಲಿ ಇದಾದ್ಮೇಲೆ ಇವ್ರಿಗೆ ಕಾಂಟ್ಯಾಕ್ಟ್ ಅದು, ಮತ್ತೆ ರಾಮನಗರ ಮತ್ತೆ ಇನ್ನೊಂದು ಕಡೆ ಬೆಂಗಳೂರು ಕಡೆ ಒಂದಷ್ಟು ಜನಕ್ಕೆ ಇದಾಗಿ ಇದೇ ತರ ಆಗಿದೆ ಅಂತೆ. ಅವರೆಲ್ಲ ಸುಮಾರು ಜನ ಕಾಂಟ್ಯಾಕ್ಟ್ ತಂದಿದ್ದಾರೆ ಈಗ. ಬಟ್ ಈಗ ಇವರೆಲ್ಲ ಸೇರಿಸಿ ಸಪರೇಟ್ ಆಗಿ ಈಗ ವಂಚನೆ ಮಾಡಿದ್ದಾರೆ ಇವ್ರಿಗೆ ಕೇಸ್ ಅಂತ ಸಪರೇಟ್ ಆಗಿ ಒಂದು ಫೈಲ್ ಮಾಡಕ್ಕೆ ನಾನು ಅಡ್ವೊಕೇಟ್ ಜೊತೆ ಡಿಸ್ಕಸ್ ಮಾಡಿದೀನಿ ಬೇರೆ. ಅಂದ್ರೆ ಈ ತರ ಡಾಕ್ಯುಮೆಂಟೇಶನ್ ಸರಿಯಾಗಿ ಕೊಡ್ದೇನೆ ಎಲ್ರಿಗೂ ಚೀಟ್ ಮಾಡಿದ್ದಾರೆ ಅಂತ ಅದು ಸಪರೇಟ್ ಕೇಸ್ ಹಾಕ್ಬೇಕು ಈಗ. ಬಟ್ ಇವರು ಒಂದು ಕೇಸ್ ಹಾಕಿದ್ದಾರೆ, OS ಒಂದು ಮಂಡ್ಯದಲ್ಲಿ ಒಂದು ಕೇಸ್ ಹಾಕಿದ್ದಾರೆ ಶೀಲಾ ಅವರು. ಬಟ್ ಅದಕ್ಕೆ ಏನು ಸೂಕ್ತ ದಾಖಲಾತಿಗಳು ಏನಿಲ್ಲ, ಅಷ್ಟು ಅವ್ರ ಕೇಸ್ನ ಫೈಟ್ ಮಾಡುವಷ್ಟು ಅದಕ್ಕೆ ಡಾಕ್ಯುಮೆಂಟೇಶನ್ ಇಲ್ಲ ಅದರಲ್ಲಿ. ಬಟ್ ನಾನು ಹೈಕೋರ್ಟ್ ಇಂದ ರೆಫರ್ ಮಾಡ್ತಿರೋ ಕೇಸು ಸಪರೇಟ್ ಅದು ಅವರು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಮೇಲೆ ಹಾಕ್ಸಿದೀನಿ. ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ಗೌರ್ಮೆಂಟ್ಗೆ ಹೈಕೋರ್ಟ್ ಆರ್ಡರ್ ಆಗಿರೋದನ್ನ ಕೇಳಿದೀನಿ, ಸರ್ ಇದಕ್ಕೆ ಪರ್ಮಿಷನ್ ಕೊಡಿ ಅಂತ ಸಿದ್ದರಾಮಯ್ಯವ್ರಿಗೆ ಲೆಟರ್ ಬರೆದ್ರೆ 21/8/2023 ಲೆಟರ್ ಬರೆದಿದ್ದೀನಿ ಅವ್ರಿಗೆ. ಓಕೆ ಎಸ್ ಕುಮಾರ್ ಅವರೇ, ಆದಷ್ಟು ನಾವು ಕೂಡ ಚಂದ್ರ ಅವರ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಕೂಡ ಪಡ್ತೀವಿ. ಯಾಕಂದ್ರೆ ಮೋಸ ಆದ್ಮೇಲೆ ಎಲ್ಲರೂ ಕೂಡ ಮೋಸನೇ ಗುತ್ತಿಗೆ ವಿಚಾರದಲ್ಲಿ ಇಲ್ಲಿ ಮೋಸ ಆಗಿದೆ ಅಂದ್ಮೇಲೆ ಈಗ ಶೀಲಾ ಅವರು ಒಂಥರ ಹೇಳ್ತಿದ್ದಾರೆ, ಇವ್ರು ಕುಮಾರ್ ಅವರು ಒಂಥರ ಹೇಳ್ತಿದ್ದಾರೆ, ಅವರಲ್ಲೇ ಕನ್ಫ್ಯೂಷನ್, ಸರಿಯಾಗಿ ಎಷ್ಟು ಹಣ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸರಿಯಾಗಿ ತಿಳಿತಾ ಇಲ್ಲ. ವಿಚಾರಿಸ್ಬಿಟ್ಟು ಮತ್ತಷ್ಟು ಕೂಡ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.